ಒಂದು ರೈಸ್ ಬ್ಯಾಗು ರೇಷನ್ಗೆ ತಮ್ಮ ಧರ್ಮವನ್ನ ಬಿಟ್ಟು ಬೇರೆ ಧರ್ಮಕ್ಕೆ ಮತಾಂತರ ಆಗೋ ಹಿಂದೂಗಳಿಗೆ ನಂದೊಂದು ಪ್ರಶ್ನೆ, ಇನ್ನೂ ಸ್ವಲ್ಪ ಜಾಸ್ತಿ ದುಡ್ಡು ಕೊಟ್ರೆ ನಿಮ್ಮ ಅಮ್ಮ ಹೆಂಡತಿ ಎಲ್ಲರನ್ನೂ ಮಾರ್ಬಿಡ್ತೀರಾ? ನಾಯಿಗಳಿಗಿಂತ ಕಡೆ ನೀವು. ನಾಯಿಗಾದ್ರೂ ನಿಯತ್ತಿರುತ್ತೆ, ಯಾರೇ ಮೂಳೆ ಹಾಕಿದ್ರು ಅಟ್ಲೀಸ್ಟ್ ತನ್ನ ಓನರ್ನ ಚೇಂಜ್ ಮಾಡಲ್ಲ. ಆದ್ರೆ ನಿಮ್ಮಂತವ್ರು ನಿಮ್ಮಂತ ಸೆಡೆಗಳಿಗೋಸ್ಕರ ನಮ್ಮ ಪೂರ್ವಜರು ಪ್ರಾಣತ್ಯಾಗ ಮಾಡಿದ್ರ? ನೋಡಿ, ಈಗ ನಮ್ಮ ದೇಶದಲ್ಲಿ ಹಿಂದೂ ಧರ್ಮವನ್ನ ಬಿಟ್ಟು ಕ್ರಿಶ್ಚಿಯಾನಿಟಿ, ಇಸ್ಲಾಂ ಅಥವಾ ಬುದ್ಧಿಸಂಗೆ ಹೋದವರಲ್ಲಿ ಮೆಜಾರಿಟಿ ಜನ ದಲಿತ ಸಮುದಾಯಕ್ಕೆ ಸೇರಿದವರು, ಅದರ ಜೊತೆಗೆ ಒಂದಷ್ಟು ಶೂದ್ರ ಸಮುದಾಯಕ್ಕೆ ಸೇರಿದಂತ ಜನ. ಇಲ್ಲಿ ನನ್ನ ಮೊದಲನೇ ಪ್ರಶ್ನೆ ಏನು ಅಂತ ಅಂದ್ರೆ, ದಲಿತರನ್ನ ಇವರು ದಲಿತರು, ಶೂದ್ರರನ್ನ ಇವರು ಶೂದ್ರರು ಅಂತ ಗುರುತಿಸಿದ್ ಯಾರು? ಮುಸ್ಲಿಂ ರಾಜರುಗಳ, ಬ್ರಿಟಿಷರ ಅಥವಾ ಬುದ್ಧಿಸ್ಟ್ ರಾಜರುಗಳ? ದಲಿತ ಸಮುದಾಯವನ್ನ ಇದು ಅಸ್ಪೃಶ್ಯ ಸಮುದಾಯ, ಇವರನ್ನ ಮುಟ್ಟಿಸಬಾರದು, ಇವರಿಗೆ ಸಾಮಾನ್ಯ ಜನರಿರೋ ಕುಡಿಯುವಂತ ನೀರಿನ ಕೊಳದಲ್ಲಿ ನೀರು ಕೂಡ ಕೊಡಬಾರದು, ಈ ರೀತಿ ಕಾನೂನುಗಳನ್ನ ತಂದವರು ಯಾರು? ಮುಸ್ಲಿಂ ರಾಜರುಗಳ, ಬುದ್ಧಿಸ್ಟ್ ರಾಜರುಗಳ ಅಥವಾ ಬ್ರಿಟಿಷರ? ಸರಿ, ಇದನ್ನೆಲ್ಲ ಪಕ್ಕಕ್ಕಿಟ್ಟ ನಂತರ ನೀವೇನು ಹೇಳಿದ್ರಲ್ಲ, ಒಂದು ರೈಸ್ ಬ್ಯಾಗ್ಗೋಸ್ಕರ ಇವರು ಮತಾಂತರಗೊಂಡ್ರು ಅಂತ, ಅವರನ್ನ ಆ ರೀತಿ ಹಸುವಿನ ಪರಿಸ್ಥಿತಿಗೆ ತಳ್ಳಿದವ್ರು ಯಾರು? ನೂರಾರು ವರ್ಷಗಳ ಕಾಲ ಅವರು ಅದೇ ಪರಿಸ್ಥಿತಿಲಿ ಇರೋ ರೀತಿ ನೋಡ್ಕೊಂಡವ್ರು ಯಾರು? ಮುಸ್ಲಿಂ ರಾಜರುಗಳ, ಬ್ರಿಟಿಷರ ಅಥವಾ ಬುದ್ಧಿಸ್ಟ್ ರಾಜರುಗಳ? ಒಂದು ರೈಸ್ ಬ್ಯಾಗ್ಗೋಸ್ಕರ ಹಿಂದೂ ಧರ್ಮವನ್ನ ಬಿಟ್ಟು ಹೊರಟೋದ್ರು, ಬಿಟ್ರೆ ಅವ್ರ ಮನೆ ಹೆಣ್ಮಕ್ಳನ್ನು ಕೂಡ ಮಾರ್ಕೊಂಡು ಬಿಡ್ತಾರೆ, ಈ ರೀತಿ ಕಳಪೆ ಆರ್ಗ್ಯುಮೆಂಟ್ ಇಡೋದಕ್ಕೆ ಧೈರ್ಯ ಎಲ್ಲಿಂದ ತರ್ತಾ ಇದ್ದೀರಾ? ಇವತ್ತಿಗೆ ಒಬ್ಬ ದಲಿತ ಹುಡುಗನ ಮದುವೆ ಆದ್ಲು ಅನ್ನೋ ಒಂದೇ ಒಂದು ಕಾರಣಕ್ಕೆ ಗರ್ಭಿಣಿ ಮಗಳನ್ನ ಕೊಂದಾಕ್ಬಿಡ್ತಾರೆ. ಒಬ್ಬ ದಲಿತ ಮದುವೆ ಗಂಡು ಕುದುರೆ ಮೇಲೆ ಬರಬೇಕು ಅಂತ ಅಂದ್ರೆ ಆತ ಪೊಲೀಸ್ ಪ್ರೊಟೆಕ್ಷನ್ ತಗೊಂಡು ಬರ್ಬೇಕಾಗುತ್ತೆ, ಎಲ್ಲಿ ಕೊಂದು ಬಿಡ್ತಾರೋ ಅನ್ನೋ ಕಾರಣಕ್ಕೆ. ಎಷ್ಟೋ ಜನ ದಲಿತ ವಿದ್ಯಾರ್ಥಿಗಳು ರಿಸರ್ವೇಷನ್ ಮುಖಾಂತರ ಯಾವುದೇ ಯೂನಿವರ್ಸಿಟಿಲಿ ಸೀಟ್ ಸಿಕ್ಕರೆ ಅಲ್ಲಿ ಇವರು ರಿಸರ್ವೇಷನ್ ಇಂದ ಬಂದಿರುವಂತಹ ಸ್ಟೂಡೆಂಟ್ಸ್ ಅನ್ನೋ ಕಾರಣಕ್ಕೆ ಅವ್ರ ಮೇಲೆ ಏನೋ ಆಪರೇಷನ್ ಆಗುತ್ತೆ, ಆ ಕಾರಣಕ್ಕೆ ಸೂಸೈಡ್ ಮಾಡ್ಕೊಂಡು ಸಾಯ್ತಾ ಇದ್ದಾರೆ. ಇಷ್ಟೆಲ್ಲ ಸುತ್ತಮುತ್ತ ನೋಡಿದ್ರು ಕೂಡ ಈ ಧೈರ್ಯ ಎಲ್ಲಿಂದ ತರ್ತಾ ಇದ್ದೀರಾ? ನೋಡಿ, ನನಗೇನೋ ನೀವು ತುಂಬಾ ಒಳ್ಳೆ ವ್ಯಕ್ತಿ ತರ ಕಾಣಿಸ್ತೀರಾ, ಬೇರೆ ಧರ್ಮಕ್ಕೆ ಕನ್ವರ್ಟ್ ಆಗಿರುವಂತಹ ಹಿಂದೂಗಳನ್ನ ವಾಪಸ್ ಹಿಂದೂ ಧರ್ಮಕ್ಕೆ ಕರ್ಕೊಂಡು ಬರೋದು ನಿಮ್ಮ ಉದ್ದೇಶ ಇರೋ ರೀತಿ ಕಾಣಿಸ್ತಾ ಇದೆ. ಸೊ ಈಗ ನಾನು ನಿಮ್ಗೊಂದು ಐಡಿಯಾನೂ ಕೊಟ್ಬಿಡ್ತೀನಿ. ಈಗ ಅನೌನ್ಸ್ ಮಾಡ್ಬಿಡಿ, ಯಾವುದೇ ದಲಿತರು, ಶೂದ್ರರು ಅಥವಾ ಯಾವುದೇ ಜಾತಿ ಜನ ಬೇರೆ ಧರ್ಮಕ್ಕೆ ಹೋಗಿರುವಂಥವ್ರು ವಾಪಸ್ ಹಿಂದೂ ಧರ್ಮಕ್ಕೆ ಬರೋ ತರ ಇದ್ರೆ, ಅವರು ಬ್ರಾಹ್ಮಣರಾಗಬೇಕು ಅಂತ ಅಂದ್ರೆ ಬ್ರಾಹ್ಮಣರನ್ನಾಗಿ ಮಾಡ್ತೀವಿ, ಅವರು ಗೌಡ್ರಾಗಬೇಕು ಅಂತ ಅನ್ಕೊಂಡ್ರೆ ಅವ್ರನ್ನ ಗೌಡ್ರನ್ನಾಗಿ ಮಾಡ್ಕೊಳ್ತೀವಿ, ಅವರು ರೆಡ್ಡಿ ಆಗಬೇಕು ಅಂತ ಇಷ್ಟಪಟ್ಟರೆ ಅವ್ರನ್ನ ರೆಡ್ಡಿಯಾಗಿ ಮಾಡ್ಕೊತೀವಿ. ಅದ್ರ ಜೊತೆಗೆ ಅಲ್ಲಿನ ಹೆಣ್ಮಕ್ಳನ್ನ ಯೋಗ್ಯ ದಲಿತ ಅಥವಾ ಶೂದ್ರ ಯಾರು ಕನ್ವರ್ಟ್ ಆಗಿ ವಾಪಸ್ ಬರ್ತಾ ಇದ್ದಾರೆ ಅವ್ರ ಮನೆಗೆ ನಾವು ಹೆಣ್ಮಕ್ಳನ್ನ ಕೊಡ್ತೀವಿ, ಅವ್ರ ಮನೆ ಹೆಣ್ಮಕ್ಳನ್ನ ನಾವು ನಮ್ಮ ಮನೆಗೆ ಮದುವೆ ಮಾಡ್ಕೊಳ್ತೀವಿ. ಈ ರೀತಿ ಸಮಾನವಾದ ಅವಕಾಶ, ಎಲ್ಲಾ ರೀತಿ ಸಮಾನತೆನ ನಾವು ನೋಡ್ಕೊಳ್ತೀವಿ ಅಂತ ಅನೌನ್ಸ್ ಮಾಡಿ ಒಂದು ಚಳುವಳಿ ಮಾಡಿ. ಈ ರೀತಿ ಚಳುವಳಿ ಏನಾದ್ರು ನೀವು ಶುರು ಮಾಡಿದ್ರೆ ನೀವು ಮುಂದೆ, ನಾವು ಹಿಂದೆ. ಅಳಬೇಡ, ನಿನ್ನೊಬ್ಬನ ಕಣ್ಣೀರನ್ನ ಈ ದೇಶದ ಕೊಳೆ ತೊಳೆ ಆಗಿದ್ರೆ ನಿನಗಿಂತ ಮುಂಚೆ ನಾನೇ ಹತ್ತಿ ಬಿಡ್ತಾ ಇದ್ದೆ.